ಧಾರವಾಡದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಮತ್ತು ಅಕ್ಸಾ ಈ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೆದಂತ ವಿದ್ಯಾರ್ಥಿಗಳ ಹೋರಾಟಕ್ಕೆ ಹೆದರಿ ಇವತ್ತು ರಾಜ್ಯ ಸರ್ಕಾರ ಈ ಹೋರಾಟ ಇನ್ನೂ ಉಗ್ರವಾಗಿ ಆಗ್ತೈತಿ. ಇನ್ನೂ ಹೆಚ್ಚು ಉಗ್ರ ಆದ್ರೆ ಸರ್ಕಾರನ ಏರುಪೇರು ಆಗ್ತೈತೆ ಅನ್ನುವಂಥ ಹೆದರಿಕೆಯಿಂದ ಕೂಡಲೇ ಅವರು ಕ್ಯಾಬಿನೆಟ್ದಲ್ಲಿ 56,000 ನೇಮಕಾತಿ ಮಾಡಬೇಕಂತೇಳಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಈ ಡಿಸಿಷನ್ನು ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಸಂತೋಷವನ್ನು ಉಂಟು ಮಾಡಿತ್ತಂತ ಹೇಳಕ್ಕೆ ನಂಗೆ ಖುಷಿ ಅನಿಸ್ತೈತಿ. ಮತ್ತು ಇದು ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಏನು ನಾವು ಹೋರಾಟ ಮಾಡಿದ್ವಿ, ಈ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಎಲ್ಲಿ ತನಕ ಕೇವಲ ವಿದ್ಯಾರ್ಥಿಗಳು ಮಾತಾಡ್ಕೊಂತ ಇದ್ರು ಅಲ್ಲಿ ತನಕ ಈ ಸಿದ್ದರಾಮಯ್ಯನವರ ಮಲ್ಕೊಂಡಿದ್ದಂಥ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡ್ತಿದ್ದಿಲ್ಲ. ಯಾವಾಗ ನಾವು ವಿದ್ಯಾರ್ಥಿಗಳ ಪರವಾಗಿ ನಿಂತೀವಿ, ಹೋರಾಟ ಮಾಡಿದ್ವಿ, ಅವಾಗ ಜಾಗೃತರಾಗಿ ಇವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಆದರೆ ಈ ಡಿಸಿಷನ್ನು ಕ್ಯಾಬಿನೆಟ್ದಲ್ಲಿ ಆದ್ರೆ ಸಾಲದು. ಈ ಡಿಸಿಷನ್ನು ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ಇಮಿಡಿಯೇಟ್ಲಿ ಇವೆಲ್ಲ ಜಾಬ್ಗಳದ ನೋಟಿಫಿಕೇಶನ್ ಆಗಬೇಕು. ಅದಾದಮೇಲೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶುರು ಮಾಡಬೇಕು. ಯಾಕಂದರೆ ಇವ್ರದ್ದೇನು KPSC ಇರಲಿ ಅಥವಾ ಬೇರೆ ಸಂಸ್ಥೆಗಳ ಮೂಲಕ ಏನು ರಿಕ್ರೂಟ್ಮೆಂಟ್ ಮಾಡ್ಬೇಕಂತಾರ, ಈ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಅತ್ಯಂತ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಐತಿ, ಇನ್ಎಫಿಷಿಯನ್ಸಿ ಐತಿ. ಅವ್ಯಾವು ಈಗಿನ ರಿಕ್ರೂಟ್ಮೆಂಟ್ದಲ್ಲಿ ಆ ನೆರಳುಗಳು ಬರದಂಗೆ ನೋಡಿ ಜವಾಬ್ದಾರಿಯುತವಾಗಿ ಶಾರ್ಟ್ ಟೈಮ್ದಲ್ಲಿ ಇನ್ನು 1 ತಿಂಗಳಂತೇನು ಕ್ಯಾಬಿನೆಟ್ದಲ್ಲಿ ಹೇಳಿದ್ದಾರೆ, ಆ 1 ತಿಂಗಳಲ್ಲಿ ಎಲ್ಲ ನೋಟಿಫಿಕೇಶನ್ ಮಾಡಿ 3 ತಿಂಗಳಲ್ಲಿ ಇದು ಪ್ರೊಸೆಸ್ ಮಾಡುವಂಥದ್ದು ಅವಶ್ಯಕತೆ ಐತಿ. ಇವರೇನಾದರೂ ನೋಟಿಫಿಕೇಶನ್ ಡಿಲೇ ಮಾಡಿದ್ರಂತಂದ್ರೆ, ಬೈ ಚಾನ್ಸ್ ಯಾವ ಎಲೆಕ್ಷನ್ ಅನೌನ್ಸ್ ಆದವು ಅಂತಂದ್ರೆ ಮತ್ತೆ 3 ರಿಂದ 4 ತಿಂಗಳ ನೋಟಿಫಿಕೇಶನ್ ಮಾಡುವಂಥ ಪ್ರೊಸೆಸ್ ಡಿಲೇ ಆಗ್ತೈತಿ. ಆವಾಗ ಅಪಾಯಿಂಟ್ಮೆಂಟ್ ಪ್ರೊಸೆಸ್ಸು ಮತ್ತೆ ಇನ್ನೊಂದು 6 ತಿಂಗಳ ವರ್ಷ ಡಿಲೇ ಆಗೋ ಚಾನ್ಸ್ ಇರ್ತೈತಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೋಟಿಫಿಕೇಶನ್ ಸರ್ಕಾರ ಡಿಲೇ ಮಾಡಬಾರ್ದು. ಎರಡನೇದಾಗಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ, ಭಾರತೀಯ ಜನತಾ ಪಕ್ಷ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಅನ್ನು ಏನು SCಗಳಿಗೆ ಮತ್ತು STಗಳಿಗೆ ಹೆಚ್ಚು ಮಾಡಿತ್ತು, ಆ ವಿಷಯ ಇವತ್ತು ಕೋರ್ಟ್ದಲ್ಲಿರುವ ಕಾರಣ ಅಡಿಷನಲ್ 6% ರಿಸರ್ವೇಷನ್ ಏನು ಕೊಡಬೇಕಂತೇಳಿ ಸರ್ಕಾರ ನಿರ್ಧಾರ ತೆಗೆದುಕೊಂಡೈತಿ, ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅದನ್ನು ಕೋರ್ಟ್ದಲ್ಲಿ ಏನು ಡಿಸಿಷನ್ ಬರುತ್ತೆ ಅದನ್ನು ನೋಡಿ ನಾವು ಮುಂದೆ ವರಿತೇವೆ. ಅಲ್ಲಿ ತನಕ ನೋಟಿಫಿಕೇಶನ್ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಂಡೈತಿ. ಇದರಲ್ಲಿ ನಾನು ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಇಂಟರ್ನಲ್ ರಿಸರ್ವೇಷನ್ ಕೋರ್ಟ್ ಏನು ಡಿಸಿಷನ್ ಮಾಡ್ತೈತಿ ಅದನ್ನು ಮುಂದೆ ಕೋರ್ಟಿನ ಡಿಸಿಷನ್ ಪ್ರಕಾರ ಮಾಡೋಣ. ಆದರೆ ಸದ್ಯಕ್ಕೆ ನೀವೇನು ಡಿಸಿಷನ್ ತೆಗೆದುಕೊಂಡಿರಿ, SCಗೆ ಮೊದಲಿದ್ದಂಗೆ SC ಸಮಾಜಕ್ಕೆ 15% ಮತ್ತು ST ಸಮಾಜಕ್ಕೆ ಮೊದಲಿದ್ದಂಥ ಪರ್ಸೆಂಟೇಜ್ ಮೇಲೆ ರಿಸರ್ವೇಷನ್ ಮಾಡಬೇಕಂತೇಳಿ, ಅದರಲ್ಲಿ ವಿಶೇಷವಾಗಿ SC ಸಮಾಜಕ್ಕೆ ಇಂಟರ್ನಲ್ ರಿಸರ್ವೇಷನ್ದಲ್ಲಿ 6-6-5 ಅಂಥೇಳಿ ವಿಚಾರ ಮಾಡಿತ್ತು. ಇವತ್ತು 15%ದಲ್ಲಿ 6-6-5 ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ್ ರೇಷು ಮೇಲೆ 15%ದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡುವಂಥ ಅವಶ್ಯಕತೆ ಐತಿ, ಈ ರಿಕ್ರೂಟ್ಮೆಂಟ್ದಲ್ಲಾಗಲಿ ಅಥವಾ ಮುಂದೆ ಪ್ರಮೋಷನ್ದಲ್ಲಾಗಲಿ. ಯಾಕಂದ್ರೆ ಕೋರ್ಟಿನ ಡಿಸಿಷನ್ ಯಾವಾಗ ಬರ್ತೈತಿ ಆವಾಗ ಬ್ಯಾಲೆನ್ಸನ್ನು ನಾವು ಅಡ್ರೆಸ್ ಮಾಡ್ಬೋದು. ಹಂಗಾಗಿ ಆ ಇಂಟರ್ನಲ್ ರಿಸರ್ವೇಷನನ್ನು ಕನ್ಸಿಡರೇಷನ್ ಮಾಡ್ದೆ ಇದು 6-6-5 ಫಾರ್ಮುಲಾ ಏನೈತಿ ಅಥವಾ ಆ ರೇಷಿಯೋ ಏನೈತಿ ಅದನ್ನು ಕನ್ಸಿಡರೇಷನ್ ಮಾಡ್ದೆ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ಮಾಡಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ತೇನೆ, ಆಗ್ರಹವನ್ನು ಮಾಡೋಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಈ ಹೋರಾಟಕ್ಕೆ ಸಿಕ್ಕ ಜಯದಿಂದ ನಮಗೆಲ್ಲರಿಗೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ಅಂತೇಳಿ ನಾನು ಹೇಳ್ತೀನಿ. ಇದರಲ್ಲಿ ದೊಡ್ಡ ಪಾತ್ರ ಮಾಧ್ಯಮದ್ದು ಕೂಡ ಐತಿ. ಯಾಕಂದ್ರೆ ನೀವು ಮಾಧ್ಯಮದವರು ವಿದ್ಯಾರ್ಥಿಗಳ ಭಾವನೆ ಏನೈತಿ
ವಿದ್ಯಾರ್ಥಿಗಳ ನೋವು ಏನೈತಿ ಅದು ಬೆಳಗ್ಗೆಯಿಂದನೂ ಕೂಡ ಇಡೀ ರಾಜ್ಯದ ಗಮನಕ್ಕೆ ತೊಗೊಂಬರುವಂಥ ಕೆಲಸ ಮಾಡಿದ್ರಿ. ಬಿಸಿಲಿತ್ತು ಅವತ್ತ ಹೋರಾಟ ಸಂಜೆ ತನಕನೂ ಆದರೂ ಕೂಡ ನಾವು ಬೆಳಗ್ಗೆಯಿಂದ ನೀವು ಒಳ್ಳೆ ರೀತಿಯಿಂದ ಅದಕ್ಕೆ ಕವರೇಜ್ ಕೊಟ್ರಿ. ಇದರಲ್ಲಿ ನಿಮ್ಮ ಪಾತ್ರ ಕೂಡ ಭಾಳ ದೊಡ್ಡದೈತಿ. ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಮ್ಮ ಧಾರವಾಡದಲ್ಲಿ ಇದು ಹೋರಾಟ ನಡೆದಂಥ ಸಂದರ್ಭದಲ್ಲಿ ಭಾಳ ಸಂಯಮದಿಂದ ವರ್ತಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂಗೆ ನೋಡ್ತು. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾನು ಇವತ್ತು ಪೇಪರ್ದಲ್ಲಿ ಓದಿದ್ದೆ, ಅಕ್ಸಾದ ನಾಯಕರಿಗೆ ಅಂದರೆ ವಿದ್ಯಾರ್ಥಿ ಸಂಘಟನೆಯ ನಾಯಕರಾದ ಕಾಂತಕುಮಾರ್ ಮತ್ತು ಬೇರೆಯವರಿಗೆ ಪೊಲೀಸರು ಕೇಸ್ ಹಾಕ್ತಾರಂತೆ ನೋಡಿದೆ. ಈ ವಿದ್ಯಾರ್ಥಿಗಳ ಜಯ ಅನಿಸಿಕೈತಿ. ವಿದ್ಯಾರ್ಥಿಗಳ ಜಯದಲ್ಲಿ ಬಹುದೊಡ್ಡ ಪಾಲ ಅಕ್ಸಾ ಮತ್ತು ಅದರ ಸಂಘಟಕರು ಮತ್ತು ಅದರ ಅಧ್ಯಕ್ಷರಿಗೆ ಸಲ್ತೈತಿ. ಯಾಕಂದ್ರೆ ಅವರು ಸತತವಾಗಿ ಈ ವಿಷಯ ಇಟ್ಕೊಂಡು ಹೋರಾಟವನ್ನು ಮಾಡ್ಕೊತ ಬಂದಿದ್ದರು, ಕಾಂತಕುಮಾರ್ ಮತ್ತು ಅವ್ರ ಮಿತ್ರರೆಲ್ಲರೂ ಕೂಡಿ. ಈ ಡಿಸಿಷನ್ದ ಶ್ರೇಯಸ್ಸು ಅವರಿಗೆ ಸೇಲ್ತೈತಿ. ಈ ಹೋರಾಟದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಸರ್ಕಾರ ಅವ್ರನ್ನ ಗುರಿ ಮಾಡಿ ಅವ್ರ ಮೇಲೆ ಕೇಸ್ಗಳು ಧಾರವಾಡದ ಹೋರಾಟದಲ್ಲಿ. ಹಾಗಾಗಿ ಅವ್ರ ಮೇಲೆ ಕೇಸ್ ಹಾಕುವಂತ ನಿರ್ಧಾರ ಸರಿಯಲ್ಲ. ಆ ಕೇಸ್ಗಳನ್ನ ಹಾಕಬೇಡ್ರಿ ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ನೋಡಿ ಸರ್, ಅಷ್ಟ ನೋಡ್ರಿ, ಯಾವಾಗ 34 ಆಟ ಹಾಗೆ ಆಗ್ತಿತ್ತು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆದರೆ ಯಾವುದೇ ರೀತಿ ಮೇಜರ್ ಅಹಿತಕರ ಘಟನೆ ಆಗಿಲ್ಲ. ಸಣ್ಣ ಪುಟ್ಟ ಏನು ಆಗಿರ್ತಾವೆ, ಅದನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕೋದು ಸರಿಯಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಆ ರೀತಿ ಯಾವುದೇ ರೀತಿಯ ಕೇಸ್ಗಳನ್ನ ಆಗ್ರಹ ಮಾಡಬೇಡ್ರಿ. ಕಾಂತಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಶ್ರೀ ಆರ್ ಅಶೋಕ್ ಅವರು ಹಾಗೂ ವಿಧಾನ ಪರಿಷತ್ನಲ್ಲಿ ನಮ್ಮ ನಾಯಕರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು ಬೆಂಗಳೂರಿನಿಂದ ವಿಶೇಷವಾಗಿ ಈ ಹೋರಾಟಕ್ಕೆ ಬಂದು ಇದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದರು. ಹಾಗಾಗಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಆರ್ ಅಶೋಕ್ ಅವರಿಗೆ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ವಿದ್ಯಾರ್ಥಿ ಸಮುದಾಯ ಮತ್ತು ಅವರ ಪಾಲಕರೆಲ್ಲರೂ ಇವತ್ತು ಸಂತೋಷದಿಂದ ಬೀಗ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಜನತೆ ವಿದ್ಯಾರ್ಥಿಗಳಿಗೆ ಏನು ನ್ಯಾಯ ಸಿಕ್ಕಿದೆ ಈ ಹೋರಾಟದಿಂದ, ಅದರ ಸಂಬಂಧ ಒಂದು ರೀತಿ ನಿಟ್ಟುಸಿರು ಬಿಟ್ಟಾರ. ಆಮೇಲೆ ಸಂತೋಷ ಕೂಡ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗೋಕ್ಕಿಂತ ಮೊದಲು ನಾ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಯಾಕಂದ್ರೆ ಇಲ್ಲೇನು ಡಿಸಿಷನ್ ಆಗಿದೆ ಅಂತ ಇದು ಆಗಿದೆ. ನಾನು ನಿನ್ನೆ ಬೆಳಗ್ಗೆನ ಪ್ರಧಾನಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಬಿ ಅವರಿಗೆ ಇವರಿಗೆಲ್ಲರಿಗೂ ಪತ್ರವನ್ನು ಬರೆದಿದ್ದೆ. ಈಗ ಕೂಡಲೇ ಎಚ್ಚೆತ್ತ ಮುಖ್ಯಮಂತ್ರಿಗಳು ಮತ್ತು ಅವ್ರ ಮಂತ್ರಿಮಂಡಲ ಇದಕ್ಕೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ವಿಷಯ ಕೈತಪ್ಪಿ ಹೋಗೋಕ್ಕಿಂತ ಮೊದಲು, ರಾಜ್ಯಾದ್ಯಂತ ಹೋರಾಟ ಶುರು ಆಗೋಕ್ಕಿಂತ ಮೊದಲು ಅವರು ಈ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಈ ರೀತಿಯ ಬೇರೆ ಬೇರೆ ಏನು ಪ್ರೆಷರ್ ಮಾಡಿದ್ವಿ, ಆ ಎಲ್ಲ ಪ್ರೆಷರ್ಗೆ ಇವತ್ತು ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ನಾನು ಅವ್ರಿಗೊಂದು ಫಾರ್ಮುಲಾ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಗೌರ್ಮೆಂಟ್ದಲ್ಲಿ ಹೆಂಗೆ ಮುಂದುವರಿಬೇಕಂತೇಳಿ ಅವರಿಗೆ ಸ್ಪಷ್ಟನೆ ಇಲ್ಲ ಇಂಟರ್ನಲ್ ರಿಸರ್ವೇಷನ್ ಅದ್ರ ಬಗ್ಗೆ. ಅದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಡ್ತಾ ಇದ್ದೇನೆ. ಏನು ಮೊದಲಿಂದ ಏನು ಫಾರ್ಮುಲಾ ಐತಿ ಅದ ರೇಷನ್ನ ಈ 15% ಅಪ್ಲೈ ಮಾಡಿರಿ. ಅಂದ್ರೆ ಈಗ 6 ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೆ 6 ಮತ್ತು ಲಂಬಾಣಿ ಕೊರ್ಮ ಮತ್ತು ಅಲೆಮಾರಿಗಳಿಗೆ ಕೂಡಿ 5% ಅಂತ ಹೇಳಿ ಮಾಡಿದ್ದರು. ನಾವು ಇನ್ನೊಂದು ಒತ್ತಾಯ ಮಾಡಿದ್ವಿ, ಅಲೆಮಾರಿಗಳಿಗೆ ಇನ್ನೂ 1% ಹೆಚ್ಚನ್ನು ಕೊಡ್ರಿ, ಸಪರೇಟ್ 1% ಕೊಡ್ರಿ ಅಂತ ಹೇಳಿ. ಹಾಗಾಗಿ ಆ ರೇಷು ಏನೈತಲ್ಲ ಅದು 15% ಕೂಡ ಅದೇ ರೀತಿನ ಫಿಕ್ಸ್ ಮಾಡಿ. ಈಗ ನಾವು 6, 6, 5 ಮತ್ತು 1 ಕೂಡಿಸಿದ್ರೆ 18% ಆಗ್ತೈತಿ. 100ಕ್ಕೆ 18% ಈ ರೇಷು ಏನು ಬರ್ತೈತಿ 6% ಬರ್ತೈತಿ.
ಅದೇ ರೇಷನ್ನ ಇಲ್ಲೇ ನಾವು ಈಗ ಅವಾಗ 5% ಚಿಲ್ಲರ ಎಡಗೈಗೆ ಬರ್ತೈತಿ, 5% ಚಿಲ್ಲರ ಬಲಗೈಗೆ ಬರ್ತೈತಿ. ಆಮೇಲೆ ಎಲ್ಲ ಕೊರ್ಚ ಕೊರ್ಮ ಲಂಬಾಣಿ ಅವ್ರಿಗೆ 4% ಚಿಲ್ಲರೆ ಅದು ವ್ಯಾಲಿಡೇಟ್ ಆಗುತ್ತೆ. ಯಾಕಂದ್ರೆ ಅದು ಅವಾಗ 50% ದಾಟೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.